ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕರುಣ್. ಇವತ್ತು ನಮ್ಮ ಜರ್ಮನಿ ಸೀರೀಸಲ್ಲಿ ಇದು 4ನೇ ವಿಡಿಯೋ. ಸೊ, ಇವತ್ತು ನಾವೇನು ಮಾತಾಡ್ತಿದ್ದೀವಿ ಅಂದರೆ ಟೈಪ್ಸ್ ಆಫ್ ವಿಸಾ. ಅಂದರೆ ನಿಮಗೆ ಏನೇನು ವಿಸಾ ತಗೊಂಡ್ಬಿಟ್ಟು ನಮಗೆ ಜರ್ಮನಿಗೆ ಬರ್ಲಿಕ್ಕಾಗ್ತದೆ ಅಂತ. ಸೊ, ಫಸ್ಟ್ ನಾನು ಲಿಸ್ಟ್ ಔಟ್ ಮಾಡ್ತೇನೆ. ನಂಗೆ ಸೈಡಲ್ಲಿ ಇದು ರಿಟರ್ನ್ ಆಗಿ ಹಾಕ್ಲಿಕ್ಕೆ ಆಗಲ್ಲ. ಸೊ, ನಿಮಗೆ ಇನ್ಫಾರ್ಮೇಷನ್ ಸ್ವಲ್ಪ ಈಸಿಯಾಗಿ ಗ್ರಾಸ್ ಮಾಡಬೇಕಂದ್ರೆ ಆದರೆ ಒಂದು ಪೆನ್ ಪೇಪರ್ ಹಿಡ್ಕೊಂಡು ಇಷ್ಟು ನೋಟ್ ಡೌನ್ ಮಾಡಿಬಿಡಿ. ನಾನು ಹೇಳ್ತೇನೆ, ಲಿಸ್ಟ್ ಔಟ್ ಮಾಡ್ತೇನೆ, ಮತ್ತು ಅದ್ರ ಬಗ್ಗೆ ಇಂಡಿವಿಜುವಲ್ ಆಗಿ ಡೀಟೇಲ್ ಆಗಿ ಮಾತಾಡ್ತೇನೆ. ಸೊ, ಲಿಸ್ಟ್ ಪ್ರಕಾರ ನಿಮಗೆ ನಾರ್ಮಲ್ ಆಗಿ ಈಸಿ ವೇ ಅಥವಾ ಹೆಚ್ಚಾಗಿ ಸ್ಟೂಡೆಂಟ್ಸ್ ಬರೋದು ಅಂದರೆ ಇಲ್ಲ, ಈಸಿ ವೇ ಅಂತ ಅಲ್ಲ, ಬಟ್ ಹೆಚ್ಚಾಗಿ ಸ್ಟೂಡೆಂಟ್ಸ್ ಆಪ್ಟ್ ಮಾಡೋದು ಫಸ್ಟ್ ಸ್ಟೂಡೆಂಟ್ ವೀಸಾ. ಅದರಲ್ಲಿ ಮಾಸ್ಟರ್ಸ್, ಬ್ಯಾಚುಲರ್ಸ್ ಎಲ್ಲ ಇನ್ಕ್ಲೂಡ್ ಆಗಿರ್ತದೆ. ಓಕೆ, ಅದೆಲ್ಲ ಅಂತಿದ್ರೆ ಲ್ಯಾಂಗ್ವೇಜ್ ಕೋರ್ಸಸ್ ವೀಸಾ ಇರ್ತದೆ. ಅದೆಲ್ಲ ಅಂತಾರೆ ಆಪರ್ಚುನಿಟಿ ಕಾರ್ಡ್ ವೀಸಾ ಮೂರನೇದು, ಮತ್ತು ವರ್ಕ್ ವೀಸಾ, ಮತ್ತು ಬಿಸ್ನೆಸ್ ಅಥವಾ ಫ್ರೀಲ್ಯಾನ್ಸರ್ ವೀಸಾ ಅಂತಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಫ್ಯಾಮಿಲಿ ರಿಯೂನಿಯನ್ ಅಥವಾ ಪಾರ್ಟ್ನರ್ ವಿಸಾ ಅಂತ ಇದೆ. ಮತ್ತು ನಾರ್ಮಲ್ ಶೆಂಗೆನ್ ಅಥವಾ ಟೂರಿಸ್ಟ್ ವಿಸಾ, ಇಂಟರ್ನ್ಶಿಪ್, ವಾಲಂಟಿಯರ್ ವರ್ಕ್ ವಿಸಾ. ಸೊ, ಈ ಥರ ಒಂದು 5-6 ವಿಸಾ ಟೈಪ್ಸ್ ಇದೆ. ನೀವು ನೋಟ್ ಡೌನ್ ಮಾಡಿ, ಮತ್ತು ನಿಮಗೆ ರೆಫರೆನ್ಸಿಗೆ ಸುಲಭ ಆಗ್ತದೆ. ಮತ್ತು ಈಗ ಇಂಡಿವಿಜುವಲ್ ಆಗಿ ಒಂದೊಂದು ವಿಸಾಸ್ ಬಗ್ಗೆ ನಾನು ಹೆಚ್ಚು ಡೀಟೇಲ್ ಆಗಿ ಮಾತಾಡ್ತೇನೆ. ಓಕೆ, ಸೊ ಫಸ್ಟ್ ನಮಗೆ ತೆಗೆಯುವ ಏನಂದರೆ ಸ್ಟೂಡೆಂಟ್ ವೀಸಾ. ಸೊ, ಸ್ಟೂಡೆಂಟ್ ವೀಸಾದಲ್ಲಿ ಮಾಸ್ಟರ್ಸ್ ಅಂತ ಇದೆ, ಮಾಸ್ಟರ್ಸ್ ಎಜುಕೇಷನ್ ಮತ್ತು ಬ್ಯಾಚುಲರ್ಸ್. ಸೊ, ನಾನು ಜಸ್ಟ್ ಬ್ರೀಫ್ ಆಗಿ ಹೇಳ್ತೇನೆ ಯಾವುದು ಹೇಗೆ ಸುಲಭ, ಹೇಗೆ ಪ್ರೊಸೆಸ್ ಇರ್ತದೆ ಅಂತ. ಸೊ, ಈಗ ಬ್ಯಾಚುಲರ್ಸ್ ಮತ್ತು ಮಾಸ್ಟರ್ಸನ್ನು ಕಂಪೇರ್ ಮಾಡಿದರೆ ನಿಮಗೆ ಮಾಸ್ಟರ್ಸಿಗೆ ವೀಸಾ ಸಿಗೋದು ಸ್ವಲ್ಪ ಸುಲಭ. ಏನಂದರೆ ಮಾಸ್ಟರ್ಸಲ್ಲಿ ಹೆಚ್ಚಾಗಿ ಇಂಗ್ಲೀಷ್ ನಾಟ್ ಪ್ರೋಗ್ರಾಮ್ಸ್ ಅಂತ ಇದೆ ಜರ್ಮನಿಯಲ್ಲಿ. ಆದರೆ ಬ್ಯಾಚುಲರ್ಸ್ಗೆ ಬರಬೇಕಾದ್ರೆ ನಂಗೆ ಗೊತ್ತಿದ್ದಾಗೆ ಜರ್ಮನ್ ಟಾಟ್ ಪ್ರೋಗ್ರಾಮ್ಸ್ ಇರುವಂಥದ್ದು. ಆರ್ಎಲ್ಸ್ ಮೋರ್ ದನ್ 90% ಜರ್ಮನ್ ಟಾಟ್ ಪ್ರೋಗ್ರಾಮ್ ಇರ್ತದೆ. ಅಷ್ಟೇ ಅಲ್ಲ, ಈಗ ನೀವು ನಮಗೀಗ ಪ್ಲಸ್ ಸೆಕೆಂಡ್ PUC ಅಥವಾ 11th 12th ಈಕ್ವಲೆನ್ಸ್ ಟು ಜರ್ಮನ್ ಸ್ಟ್ಯಾಂಡರ್ಡ್ ಆ ಥರ ಏನೇನೋ ಸ್ವಲ್ಪ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗ್ತದೆ. ಸೊ, ರಿಲೇಟಿವ್ಲಿ ಸ್ವಲ್ಪ ಕಷ್ಟ. ಓಕೆ, ಆಗಲ್ಲ ಅಂತ ಅಲ್ಲ, ಬಟ್ ಇನ್ನು ಸ್ವಲ್ಪ ಹೆಚ್ಚು ವರ್ಕ್ ಇದೆ ನಿಮಗೆ ಬ್ಯಾಚುಲರ್ಸ್ ಹೀಗೆ ಇಲ್ಲಿ ಅಡ್ಮಿಷನ್ ಸಿಕ್ಕಿ ಬರಬೇಕಂತಿದ್ರೆ. ಆದರೆ ಮಾಸ್ಟರ್ಸ್ ಇಸ್ ರಿಲೇಟಿವ್ಲಿ ಈಸಿ ಕಂಪೇರ್ಡ್ ಟು ಬ್ಯಾಚುಲರ್ಸ್. ಏಕೆಂದರೆ ನಿಮಗೆ ಇಂಗ್ಲೀಷಲ್ಲಿ ಟಾಟ್ ಪ್ರೋಗ್ರಾಮ್ಸ್ ಇದೆ, ಬೇಕಷ್ಟಿದೆ. ಸೊ, ಆ ಥರ ನಿಮಗೆ ಜರ್ಮನಿಗೆ ಬರ್ಲಿಕ್ಕೆ ಆಗ್ತದೆ. ಸೊ, ಮಾಸ್ಟರ್ಸ್ ಇಸ್ ಒನ್ ವೇ ಟು ಕಮ್ ಟು ಜರ್ಮನಿ. ಮತ್ತು ಬ್ಯಾಚುಲರ್ಸ್. ಮತ್ತು ಇನ್ನೊಂದು ಆಪ್ಷನ್ ಏನಂದರೆ ನಿಮಗೆ ಲ್ಯಾಂಗ್ವೇಜ್ ಕೋರ್ಸಸ್ ಅಂತ ಇದೆ. ಇವಾಗ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಭಾಷೆ ಕಲಿಬೇಕು, ಜರ್ಮನ್ ಭಾಷೆ. ಸೊ, ನಿಮಗೆ ಈಗ ಆ್ಯಕ್ಚುಲಿ ಈಗ ಬೆಂಗಳೂರಲ್ಲಿ, ಮಂಗಳೂರಲ್ಲಿ ತುಂಬ ಕಡೆ ಇದೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಲಿಕ್ಕೆ ಇರುವ ಒಂದು ಸೆಂಟರ್ಸ್. ಸೊ, ಎಕ್ಸಾಮ್ ಸೆಂಟರ್ಸು ಇದೆ. ಬಟ್ ಅದೆಲ್ಲ ನಿಮಗೆ ಇಲ್ಲಿ ನೇಟಿವ್ ಸ್ಪೀಕರ್ಸ್ ಒಟ್ಟಿಗೆ ಕಲಿಬೇಕು. ಇಲ್ಲಿ ಬಂದುಬಿಟ್ಟು ಒಂದು ಇನ್ಸ್ಟಿಟ್ಯೂಟಲ್ಲಿ ಎನ್ರೋಲ್ ಆಗಿ ನಿಮಗೆ ಜರ್ಮನ್ ಸ್ಕಿಲ್ಸ್ ಡೆವಲಪ್ ಮಾಡಬೇಕು ಅಂತಿದ್ರೆ ಲ್ಯಾಂಗ್ವೇಜ್ ಕೋರ್ಸಸ್ಗಿಂತ ವಿಸಾ ಕೊಡ್ತಾರೆ. ಬಟ್ ನಂಗೆ ಗೊತ್ತಿದ್ದ ಮಟ್ಟಿಗೆ ನಿಮಗೆ ಡೈರೆಕ್ಟ್ A1 A2 ಲೆವೆಲಿಗೆ ಕಲಿಯೋಕ್ಕೆ ಅಂತ ಬರೋಕ್ಕಾಗಲ್ಲ. ನಿಮಗೊಂದು ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು. ಅದಾದಮೇಲೆ ನಿಮಗೆ ಇಲ್ಲಿ ಯಾವುದಾದ್ರು ಯೂನಿವರ್ಸಿಟಿಯಲ್ಲಿ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಅಂತ ನಿಮಗೆ ಅಡ್ಮಿಷನ್ ಸಿಕ್ಕಿದರೆ, ಇಫ್ ದಟ್ ಕೋರ್ಸ್ ಇಸ್ ಅಬೌವ್ 3 months ನಿಮಗೆ ಇಲ್ಲಿಗೆ ಬರಲಿಕ್ಕೆ ವಿಸಾ ಸಿಗ್ತದೆ. ಲ್ಯಾಂಗ್ವೇಜ್ ಕೋರ್ಸ್ ಮೇಲೆ ನಿಮಗೆ ವಿಸಾ ಸಿಗ್ತದೆ. ಸೊ, ಅದೆಲ್ಲ ಅಂತಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಥವಾ ಹೆಚ್ಚು ಮಂದಿ ಗೊತ್ತಿಲ್ಲದ ವಿಷಯ ಔಸ್ಬಿಲ್ಡೋಂಗ್ ಕೋರ್ಸ್ ಅಂತ ಇದೆ. ಇದರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋನ ಇನ್ ಫ್ಯೂಚರಲ್ಲಿ ಯಾವಾಗ ಮಾಡ್ತೇನೆ. ಯಾರಾದರೂ ಸ್ವಲ್ಪ ಅದು ಮಾಡಿದವರನ್ನು ನಾನು ಸ್ವಲ್ಪ ಕೇಳಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಶೇರ್ ಮಾಡುವಂತಿದ್ದೆ. ಏನಂದರೆ ಅದು ಪ್ಲಸ್ ನಿಮಗೀಗ ಸೆಕೆಂಡ್ PUC ಆದ ಕೂಡಲೇ ನಿಮಗೆ ಅದು ಅಪ್ಲೈ ಮಾಡಲಿಕ್ಕೆ ಆಗ್ತದೆ. ಈಗ ಫಿನಾನ್ಷಿಯಲಿ ನೀವು ಅಷ್ಟು ಸ್ಟ್ರಾಂಗ್ ಇಲ್ಲ, ಬ್ಲಾಕ್ಡ್ ಅಮೌಂಟ್ ತೋರಿಸ್ಲಿಕ್ಕಾಗಲ್ಲ, 10 ಲಕ್ಷ ತೋರಿಸೋಕ್ಕಾಗಲ್ಲ. ಆ ಥರ ಇರುವ ಸಿಚುವೇಷನಲ್ಲಿ ನೀವು B1 ವರೆಗೆ ನೀವು ಲ್ಯಾಂಗ್ವೇಜ್ ಕಲ್ತರೆ ಔಸ್ಬಿಲ್ಡೋಂಗ್ ಕೋರ್ಸಿಗೆ ಅಪ್ಲೈ ಮಾಡ್ಬೋದು. ಸೊ, ಔಸ್ಬಿಲ್ಡೋಂಗ್ ಏನಂದರೆ ನೀವೊಂದು ಕಂಪ್ನಿಗೆ ಟ್ರೈನಿಂಗ್ ಸೇರ್ತೀರ, ಹಾಫ್ ಟೈಮ್ ಸ್ಟಡೀಸ್, ಹಾಫ್ ಟೈಮ್ ಅಲ್ಲೇ ವರ್ಕ್ ಮಾಡ್ತೀರ. ಓಕೆ, ಸೊ ನಿಯರ್ಲಿ 1 lakh ಅವರು ಸ್ಯಾಲ್ರಿ ಕೊಡ್ತಾರೆ. ಸೊ, ನಿಮಗೆ ಕಂಪ್ನಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು, ಅಲ್ಲೇ ಎಜುಕೇಷನು ಕಂಪ್ಲೀಟ್ ಮಾಡಲಿಕ್ಕಾಗ್ತದೆ ಟ್ರೈನಿಂಗ್, ಪ್ಲಸ್ ನೀವು ವರ್ಕ್ ಆದ ಮೇಲೆ ನಿಮಗೆ ಅಲ್ಲಿ ಜಾಬು ಸಿಗ್ತದೆ, ಲೈಫ್ ಸೆಟ್ ಆದಾಗೆ. ಓಕೆ, ಇವಾಗ ನಾವೆಲ್ಲ ನಾರ್ಮಲಿ ಅಂದರೆ ಬ್ಯಾಚುಲರ್ಸ್ ಮಾಡಿ, ಮಾಸ್ಟರ್ಸ್ ಮಾಡಿ, ಮತ್ತು PhD ಹಾಗೆ ಹೀಗೆ ಹೋಗಿ ಮತ್ತೆ ತಿರ್ಗಾ ಒಂದು ಜಾಬ್ ಹುಡುಗಿ ಸೇರೋದಲ್ಲ. ಸೊ, ಇವರೇನೆಂದರೆ ಔಸ್ಬಿಲ್ಡೋಂಗ್ ಅಂದರೆ ನೀವು +2 ನಿಮಗೀಗ PUC ಆಯಿತು, ಡೈರೆಕ್ಟಾಗಿ ಇಲ್ಲಿ ಕಂಪನಿಯಲ್ಲಿ ಟ್ರೈನಿಂಗ್ ಸೇರ್ತೀರಾ, ಅಲ್ಲೇ ಎಜುಕೇಷನು ಆಯಿತು, ಹಾಫ್ ಟೈಮ್ ವರ್ಕ್, ಸ್ಯಾಲ್ರಿ ಬರ್ತಾ ಇರ್ತದೆ, ಅಲ್ಲೇ ಜಾಬು ಕಂಟಿನ್ಯೂ ಆಗ್ತದೆ. ಸೊ, ದಿಸ್ ಇಸ್ ವೆರಿ ಗುಡ್ ಆಪ್ಷನ್. ಎಸ್ಪೆಷಲಿ ಯಾರಿಗೆ ಅಂದರೆ ನೀವು ಫಿನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಿದ್ದೀರಾ, ನಿಮಗೆ ಯಾವ ಥರ 3+2 years ಆ ಥರ ಸ್ಪೆಂಡ್ ಮಾಡಲಿಕ್ಕಾಗಲ್ಲ, ಬ್ಲಾಕ್ಡ್ ಅಮೌಂಟ್ ಅರೇಂಜ್ ಮಾಡಲಿಕ್ಕಾಗಲ್ಲ, ಲೋನ್ ಫೆಸಿಲಿಟೀಸ್ ಇಲ್ಲ, ಆ ಥರ ಇರಬೇಕಾದ್ರೆ ನಿಮಗೆ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ಓಕೆ, ಯಾಕೆಂದರೆ ನೀವು ಹಾರ್ಡ್ ವರ್ಕಿಂಗ್ ಇದ್ದರೆ ಆಯಿತು. ಒಂದು
ಲ್ಯಾಂಗ್ವೇಜ್ ಕಲ್ತು ಬರಬೇಕು. ಅದು ಈಗ ನೀವು ಹೇಗೂ ಇಲ್ಲಿ ಬರ್ಬೇಕಾದ್ರೆ ಕಲೀಲೇಬೇಕು ಅಲ್ಟಿಮೇಟ್ಲಿ. ಅದಕ್ಕಿಂತ ಮುಂಚೆ ನೀವು ಇಂಡಿಯಾದಲ್ಲಿ ಆರಾಮ ಇದ್ದು B1 ವರೆಗೆ ಕಂಪ್ಲೀಟ್ ಮಾಡಿ ಒಂದು ಹೌಸ್ ಬಿಲ್ಡಿಂಗ್ ಕೋರ್ಸ್ ಅಪ್ಲೈ ಮಾಡಿ ಅದಕ್ಕೆ ನಿಮಗೆ ಆಫರ್ ಲೆಟರ್ ಸಿಕ್ಕಿ ಬಂದರೆ ಇಟ್ಸ್ ಅ ವೆರಿ ಗುಡ್ ಆಪ್ಷನ್. ಓಕೆ, ನಿಮಗೇನು ಬರ್ಡನ್ ಇರಲ್ಲ. ಅದು ಜಸ್ಟ್ ಮೋಸ್ಟ್ಲಿ ಫ್ಲೈಟ್ ಟಿಕೆಟ್ ಇರೋದು ಅಂತರ ಬೇಸಿಕ್ ಇನಿಷಿಯಲ್ ಕಾಸ್ಟ್ ಮಾತ್ರ ನೀವು ನೋಡಿಕೊಂಡ್ರೆ ಆಯಿತು. ಮತ್ತು ಇಲ್ಲಿ ಬಂದ ಮೇಲೆ ಯು ಆರ್ ವೆರಿ ಫ್ರೀ, ನಿಮಗೆ ಏನು ಚಿಂತೆ ಇರಲ್ಲ. ಸೊ ದ್ಯಾಟ್ಸ್ ಅ ವೆರಿ ಗುಡ್ ಆಪ್ಷನ್ ಹೌಸ್ ಬಿಲ್ಡಾಂಗ್. ಅಲ್ಲ ಅಂತಿದ್ರೆ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ ಬರೋದು ಮತ್ತೆ ಬೇರೆ ಇನ್ನೊಂದು ವಿಷಯ ಏನಂದರೆ ರಿಸರ್ಚ್ ಕ್ಯಾಟಗರಿಯಲ್ಲಿ ಬರ್ತದೆ. ಈಗ PhD ಮಾಡಲಿಕ್ಕೆ ಅಥವಾ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಅಥವಾ ಪೋಸ್ಟ್ ಡಾಕ್ಟರಲ್ ಫೆಲೋ, ಅದೆಲ್ಲ ಅಂತಿದ್ರೆ ನಾವೀಗ ವಿಸಿಟಿಂಗ್ ಸೈಂಟಿಸ್ಟ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲೆಲ್ಲ ನನ್ನ ವೈಫೆಲ್ಲ ಏನಂದರೆ PhD ಮಾಡ್ತಿದ್ವಿ ನಾವು VITಯಲ್ಲಿ. ಸೊ ಅಲ್ಲಿ ಕಂಪ್ಲೀಟ್ ಮಾಡೋ ಅದೇ ಟೈಮಲ್ಲಿ ಇಲ್ಲಿ ವಿಸಿಟಿಂಗ್ ರಿಸರ್ಚ್ ಆಗಿ ನಾವು ಬರ್ತಿರೋದು. ಓಕೆ, ಸೊ ದ್ಯಾಟ್ ಈಸ್ ಒನ್ ಮೋರ್ ಆಪ್ಷನ್. ಅದೆಲ್ಲ ಅಂತಿದ್ರೆ ನೀವು ಡೈರೆಕ್ಟಾಗಿ PhDಗೆ ಬಂದಿರೋದು ತುಂಬ ಸುಲಭ. ಸೊ ಒಳ್ಳೆ ಸ್ಟೈಫಂಡ್ ಸಿಗ್ತದೆ. ಕೆಲವು ಇನ್ಸ್ಟಿಟ್ಯೂಟಲ್ಲಿ ನಿಯರ್ಲಿ 4 lakhs ವರೆಗೆ ಸಿಗ್ತದೆ. ಆರಾಮಾಗಿ ನಿಮ್ಮ ಖರ್ಚೆಲ್ಲ ಮುಗಿಸಿ ಸಾಕಷ್ಟು ಸೇವಿಂಗ್ಸ್ ಮಾಡಲಿಕ್ಕಾಗ್ತದೆ. ಸೊ ಅದು ಬಿಟ್ಟರೆ ಇನ್ನೊಂದು ಈಗ ಹೊಸದಾಗಿ ಆಪರ್ಚುನಿಟಿ ಕಾರ್ಡ್ ಅಂತ ಒಂದು ಜರ್ಮನಿ ರಿಲೀಸ್ ಮಾಡಿದೆ. ಏನಂದರೆ ಇಲ್ಲಿ ಎಸ್ಪೆಷಲಿ ಅವರು ಹೈಲಿ ಸ್ಕಿಲ್ಡ್ ಯೂತನ್ನು ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಅವರಿಗೆ ಇಲ್ಲಿ ಕಂಪನೀಸಲ್ಲಿ ಎಲ್ಲಿ ವೇಕೆನ್ಸಿ ಇದೆ ಅದನ್ನೆಲ್ಲ ಫಿಲ್ ಮಾಡಲಿಕ್ಕೆ. ಏನಂದರೆ ಇಷ್ಟ ವಿಷಯ, ಅದೊಂದು ಪಾಯಿಂಟ್ ಬೇಸ್ ಸಿಸ್ಟಮ್. ಓಕೆ, ಸೊ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಎಲ್ಲ ನೋಡಿ ಇಷ್ಟು ಪಾಯಿಂಟ್ಸ್ ಅಂತ ಕೊಡ್ತಾರೆ. ಸೊ ನೀವು ಆ ವಿಸಾ ಹಿಡ್ಕೊಂಡು ಫಸ್ಟ್ ನೀವೀಗ ಬೆಂಗಳೂರಲ್ಲಿದ್ದರೆ, ಕರ್ನಾಟಕದವರು ಮೋಸ್ಟ್ಲಿ ಬೆಂಗಳೂರಲ್ಲಿ ಅದು ಅಪ್ಲೈ ಮಾಡಿಬಿಟ್ಟು ನೀವು ಏನಂದರೆ 1 ವರ್ಷಕ್ಕಿರೋ ಫಂಡ್ ತೋರಿಸಬೇಕು ಬ್ಲಾಕ್ಡ್ ಅಮೌಂಟಲ್ಲಿ. ಓಕೆ, ಮತ್ತು ಇಷ್ಟು ಪಾಯಿಂಟ್ಸ್ ಇರಬೇಕು ನಿಮಗೆ, ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಬೇಸ್ಡ್ ಆಗಿ ಅದೊಂದು ಕ್ರೈಟೀರಿಯಾ ಇದೆ. ಸೊ ಆ ಪಾಯಿಂಟ್ಸ್ ನೀವು ಮೀಟ್ ಆದರೆ ನೀವು ವಿಸಾ ಅಪ್ಲೈ ಮಾಡ್ಬೋದು. ಸ್ಯಾಂಕ್ಷನ್ ಆದರೆ ನಿಮಗೆ ಜರ್ಮನಿಲಿ ಬರಲಿಕ್ಕಾಗ್ತದೆ. ಸೊ ಅಡ್ವಾಂಟೇಜ್ ಏನಂದರೆ ನೀವು ಫುಲ್ ಟೈಮ್ ಫ್ರೀ, ನಿಮಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ಹಾಗೆ ಆ 1 year ಪೀರಿಯಡಲ್ಲಿ ನಿಮಗೆ ಜಾಬ್ ಹುಡುಕಬೇಕು, ಅದೇ ಕೆಲಸ. ಅದಕ್ಕೆ ಆಪರ್ಚುನಿಟಿ ಕಾರ್ಡ್ ಅಂತ ಹೇಳ್ತಾರೆ. ವಿಷಯ ಸಿಂಪಲ್, 1 ವರ್ಷಕ್ಕಿರೋ ಫಂಡ್ ತರಬೇಕು, ಇಲ್ಲಿ ಬಂದು ಪಾರ್ಟ್ ಟೈಮ್ ಮಾಡ್ಬೋದು, ಜಾಬ್ ಹುಡುಕ್ಬೋದು. ಯು ಆರ್ ಫ್ರೀ, ಓದಲಿಕ್ಕಿಲ್ಲ ಏನಿಲ್ಲ, ಫುಲ್ ಟೈಮ್ ಜಾಬ್ ಹುಡುಕೋದು, ಕೆಲಸ ಮಾಡೋದು ಅಷ್ಟೇ. ಇಂಡಿಯಾದಲ್ಲಿದ್ದಾಗಿ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಈಸಿಯಾಗಿ ನೀವು ತಂದ ಹಣ ಹೇಗೂ ರಿಟರ್ನ್ ತಗೊಳ್ಲಿಕ್ಕೆ ಆಗ್ತದೆ ಪಾರ್ಟ್ ಟೈಮಲ್ಲೇ. ಸೊ ಅದೊಂದು ಆಪ್ಷನ್. ಆದರೆ ಭಾಷೆ ಗೊತ್ತಿರಬೇಕು. ಬರಲಿಕ್ಕೆ ಭಾಷೆ ಗೊತ್ತಾಗಬೇಕಂತಿಲ್ಲ, ಬಟ್ ಇಲ್ಲಿ ಬಂದು ಅಲ್ಟಿಮೇಟ್ಲಿ ಜಾಬ್ ಹುಡುಕ್ಬೇಕಾದ್ರೆ ನಿಮಗೆ ಕಷ್ಟ ಅನಿಸ್ತದೆ ಭಾಷೆ ಗೊತ್ತಿಲ್ಲ ಅಂತಿದ್ರೆ. ಸೊ ಮತ್ತೇನೆಂದರೆ ಫ್ರೀಲ್ಯಾನ್ಸರ್ ಅಥವಾ ಬಿಸ್ನೆಸ್ ವಿತ್. ಈಗೀಗ ಅಂದರೆ ಜರ್ಮನಿ ಮತ್ತು ಇಂಡಿಯಾದಲ್ಲಿ ಫಾರ್ ಇಂಡೋ ಜರ್ಮನ್ ತುಂಬ ಕಾನ್ಫರೆನ್ಸಸ್ ಎಲ್ಲ ನಡೀತಿದೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಎಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ ಈಗೀಗ. ಸೊ ತುಂಬ ಈಗ ಇಂಡಿಯನ್ ಸ್ಟಾರ್ಟಪ್ಸ್ ಎಲ್ಲ ಇಲ್ಲಿ ಬಂದು ಬ್ರಾಂಚಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ತುಂಬಾ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಚೇಂಜಸ್ ಆಗ್ತಿದೆ. ಸೊ ಅಂಥ ಮೀಟಿಂಗ್ ಇರಲಿ, ಕಾನ್ಫರೆನ್ಸಸ್ಸಿಗೆ ಇರಲಿ, ಅಥವಾ ಇಲ್ಲಿ ನೀವೇನೋ ಬ್ರ್ಯಾಂಚ್ ಸ್ಟಾರ್ಟ್ ಮಾಡ್ತೀರಾ ಅಂತ ಬರೋದು, ಫ್ರೀಲ್ಯಾನ್ಸ್ ವರ್ಕಿಗೋಸ್ಕರ ಆ ಥರ ಅಂತ ನಿಮಗೆ ಈಸಿಯಾಗಿ ವೀಸಾ ತಗೊಂಡ್ಬಿಟ್ಟು ಬರ್ಬೋದು. ಓಕೆ, ಮತ್ತು ಇನ್ನೊಂದು ಫ್ಯಾಮಿಲಿ ರಿಯೂನಿಯನ್. ಓಕೆ, ಲಾಸ್ಟ್ ಬಟ್ ಫಸ್ಟ್ ಇದು ಫ್ಯಾಮಿಲಿ ರಿಯೂನಿಯನ್ ಅಥವಾ ಪಾರ್ಟ್ನರ್ ವೀಸಾ. ಸೊ ಐದರ್ ವೈಫ್ ಆರ್ ಹಸ್ಬೆಂಡ್, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಪಾರ್ಟ್ನರನ್ನು ಇಲ್ಲಿಗೆ ತರಬೇಕು ಅಂತಿದ್ರೆ ವರ್ಕಿಂಗ್ ಕ್ಲಾಸಲ್ಲಿರುವವರಾದರೆ ಸುಲಭ. ಅಥವಾ ನೀವು ಸ್ಟೂಡೆಂಟ್ ಆಗಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ವೈಫ್ ಇಲ್ಲಿ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ, ಹಸ್ಬೆಂಡ್ ಈಗ ಬರಬೇಕಂತಿದ್ರೆ A1 ಲೆವೆಲ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಇಂಡಿಯಾದಿಂದ. ಓಕೆ, ಅದಾದಮೇಲೆ ನೀವು ಸಫಿಷಿಯೆಂಟ್ ಪ್ರೂಫ್ ಆಫ್ ಫಂಡ್ ತೋರಿಸ್ಬೇಕು. ಓಕೆ, ತೋರಿಸ್ಬಿಟ್ಟು ಅಪ್ಲೈ ಮಾಡಿ ಡೈರೆಕ್ಟಾಗಿ ಇಲ್ಲಿ ಬರ್ಬೋದು. ಈಗ ನಿಮ್ಮ ಪಾರ್ಟ್ನರಿಗೆ ಇಲ್ಲಿ ಬಂದುಬಿಟ್ಟು ಫುಲ್ ಟೈಮ್ ಜಾಬು ತಗೊಳ್ಬೋದು, ಅಥವಾ ನಿಮ್ಮ ಓನ್ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ದೇ ಆರ್ ಫ್ರೀ ಟು ಡೂ ಎನಿಥಿಂಗ್. ಓಕೆ, ಸೊ ಇವಾಗ ಹಸ್ಬೆಂಡ್ ಆರ್ ವೈಫ್ ದೇ ಆರ್ ಆಲ್ರೆಡಿ ವರ್ಕಿಂಗ್ ಹಿಯರ್, ಅವರು ಸ್ಯಾಲ್ರಿಡ್ ಆಗಿದ್ದಾರೆ ಅಥವಾ ಬ್ಲೂ ಕಾರ್ಡ್ ಇದೆ, ಹಾಗಿದ್ದರೆ ಏನು ಬೇಕಾಗಿಲ್ಲ, ಜಸ್ಟ್ ಅಪ್ಲೈ. ಇದು ಮ್ಯಾರೇಜ್ ಸರ್ಟಿಫಿಕೇಟ್ ಅದೊಂದು ಬೇರೆ ಪ್ರೊಸೀಜರ್ಸ್ ಇದೆ, ಅದು ಬಂದು ಚೆಕ್ ಮಾಡ್ತಾರೆ. ಈಸ್ ಇಟ್ ಆ್ಯಕ್ಚುಯಲ್ ಮ್ಯಾರೇಜಾ, ಒಥೆಂಟಿಕ್ಕಾ, ಆ ಥರ ಜಸ್ಟ್ ಪ್ರೂಫ್ ಎಲ್ಲ ನೋಡ್ತಾರೆ. ನೀವು ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು, ಕೆಲವು ಕಡೆ ಆಲ್ಬಮ್ಸ್ ಕೇಳ್ತಾರೆ. ಜಸ್ಟ್ ಅದು ಈಗ ನೀವು ಬೆಂಗಳೂರಲ್ಲಿದ್ದರೆ, ಮುಂಬೈಲಿದ್ದರೆ, ಅದು ಏನೇನು ಡಾಕ್ಯುಮೆಂಟ್ಸ್ ಇದೆ ಸಬ್ಮಿಟ್ ಮಾಡಿಬಿಟ್ಟು ವೀಸಾ ತಗೊಂಡು ಇಮ್ಮಿಡಿಯೇಟಾಗಿ ಬರ್ಬೋದು. ಸೊ ಮುಂಚೆ ಎಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಿದ್ದು ವೀಸಾ ಸಿಗಲಿಕ್ಕೆ, 2 months 3 months ಎಲ್ಲ. ಈಗೀಗ ಬೇಗ ಆಗ್ತದೆ ಹೇಳ್ತಿದ್ದಾರೆ. ಹಸ್ಬೆಂಡ್ ವೈಫ್ ಒಟ್ಟಿಗೆ ಅಪ್ಲೈ ಮಾಡಿರೋ ಒಟ್ಟಿಗೆ ಸಿಕ್ಕಿದೆ, 2 weeks ಎಲ್ಲ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ವೆರಿ ಈಸಿ ಆಪ್ಷನ್. ಓಕೆ, ಫ್ಯಾಮಿಲಿ ರಿಯೂನಿಯನ್ ವೀಸಾ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಪೇರೆಂಟ್ಸನ್ನು ಕರ್ಕೊಂಡು ಬರ್ಬೇಕಾದ್ರೆ ಈಗ ಅದು ಈಸಿಯಾಗಿ ಅದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನೀವು ವರ್ಕ್ ಮಾಡ್ತಿದ್ದೀರಾ ಜರ್ಮನಿಯಲ್ಲಿ. ಸೊ ಏನು ಮಾಡಬೇಕಂತಿದ್ರೆ
ನೀವೊಂದು ಸ್ಪಾನ್ಸರ್‌ಶಿಪ್ ಲೆಟರ್ ಅಂತ ಕೊಡ್ಬೋದು, ಅಥವಾ ನೀವೊಂದು ಲೆಟರ್ ಬರಿಬೋದು. ನಮ್ಮ ಮನೆ ಇಲ್ಲಿ ಇದೆ, ಇಷ್ಟೊಂದು ಏರಿಯಾ ಇದೆ, ನಮ್ಮ ಪೇರೆಂಟ್ಸ್ ವಿಸಿಟಿಗೆ ಬರ್ತಿದ್ದಾರೆ, ನಾನು ಅವರ ಖರ್ಚನ್ನೆಲ್ಲ ನೋಡ್ಕೊಳ್ತಿದ್ದೇನೆ ಅಂತ ಹೇಳಿಬಿಟ್ಟು ಒಂದು ಇಲ್ಲಿಂದ ಲೆಟರ್ ಕಳಿಸ್ಬೇಕು. ಸೊ ಆ ಲೆಟರ್ ಇಟ್ಕೊಂಡು ನೀವು ಪೇರೆಂಟ್ಸ್ ಇಂಡಿಯಾದಲ್ಲಿರುವ ಇದು VFS ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿರೈತು ವಿಸಾಕ್ಕೆ ಬರ್ಬೋದು. ಸೊ ಅದು ಫ್ಯಾಮಿಲಿ ರಿಯೂನಿಯನ್ ವಿಸಾದಲ್ಲಿ ಬರ್ತದೆ. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಿಸ್ ಆಗಿದೆ ಆ್ಯಕ್ಚುಲಿ, ವರ್ಕ್ ವೀಸಾ. ವರ್ಕ್ ವೀಸಾದಲ್ಲಿ ಏನಂದರೆ ಏನಿಲ್ಲ, ಸಿಂಪಲ್, ಡೈರೆಕ್ಟಾಗಿ ಜಾಬ್ ಅಪ್ಲೈ ಮಾಡಬೇಕು. ಇಂಡಿಯಾದಲ್ಲಿ ಇರಬೇಕಾದ್ರೆ ನೀವು ಲಿಂಕ್ಡ್ಇನ್ ಆರ್ ಇಂಡೀಡ್ ಯಾವುದಾದ್ರು ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಡೈರೆಕ್ಟಾಗಿ ಜಾಬ್ ಅಪ್ಲೈ ಮಾಡಿ, ನಿಮಗೆ ಆಫರ್ ಲೆಟರ್ ಬಂದರೆ ಡೈರೆಕ್ಟ್ಲಿ ಅಪ್ಲೈ ಟು ದ ವಿಸಾ ಇನ್ VFS. ಒಂದು ಮೋಸ್ಟ್ಲಿ 2 ವೀಕ್ಸ್ ಇರ್ಬೋದು ಏನೋ ಪ್ರೊಸೆಸಿಂಗ್ ಟೈಮ್. ಡೈರೆಕ್ಟಾಗಿ ಇಲ್ಲಿ ಬಂದುಬಿಡ್ಬೋದು, ವೆರಿ ಈಸಿ. ಅದರಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿಲ್ಲ, ಜಸ್ಟ್ ನೀವು ಒಂದು ಜಾಬ್ ಕಂಡುಹಿಡ್ಕೊಳ್ಬೇಕು, ಒಂದು ಸ್ಪಾನ್ಸರ್ಶಿಪ್ ಲೆಟರ್ ಬೇಕಷ್ಟೇ. ಅಥವಾ ಕೆಲವರು ಏನಾದ್ರು ಇತ್ತೀಚೆಗೆ ಮೀಟ್ ಆಗಿದ್ದೆ, ಕೆಲವರೆಲ್ಲ ಬೆಂಗಳೂರಲ್ಲೆಲ್ಲ ಬಾಷ್ ಕಂಪನಿಯಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಅವರಿಗೆ ಆನ್ ಸೈಟ್ ಇಲ್ಲಿಗೆ ಬರ್ತದೆ, ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬರುವವರಿದ್ದಾರೆ. ಸೊ ತುಂಬ ಈಸಿ ಆಪ್ಷನ್ ಆ ಥರ ಎಲ್ಲ ನಿಮಗೆ ಸಿಕ್ಕಿದ್ರೆ. ಅದು ಬಿಟ್ಟರೆ ಲಾಸ್ಟ್ ಆಪ್ಷನ್ ಏನಂದರೆ ಶೆಂಗೆನ್ ವೀಸಾ ತಗೊಂಡ್ಬರ್ಬೋದು. ಈಗೀಗ 5 ವರ್ಷವರೆಗೆ ಕೊಡ್ತಿದ್ದಾರೆ. ಓಕೆ, ಯೂಶ್ವಲಿ 3 ಮಂತ್ಸ್ ಆ ಥರ ಇರ್ತಿತ್ತು. ಇವಾಗ ಇಂಡಿಯನ್ಸಿಗೆ ಎಕ್ಸ್ಟೆಂಡೆಡ್ ಪೀರಿಯಡಿಗೆ ಕೊಡ್ತಿದ್ದಾರೆ ಟೂರಿಸ್ಟ್ ವೀಸಾ. ಅದಕ್ಕಂತೂ ತುಂಬ ಡಾಕ್ಯುಮೆಂಟ್ಸ್ ಬೇಕು, ಅದೊಂದು ಸಪ್ರೇಟ್ ವೀಡಿಯೋನೇ ಮಾಡುವಂಥದ್ದು. ಓಕೆ, ನಿಮ್ಮ ರಿಲೇಟಿವ್ಸ್ ಇಲ್ಲಿ ಇದ್ದರೆ ಯೂಶ್ವಲಿ ಫಾರ್ 6 ಮಂತ್ಸಲ್ಲಿ 3 ಮಂತ್ಸ್ ಇಲ್ಲಿ ನಿಮಗೆ ಸ್ಟೇ ಮಾಡಲಿಕ್ಕಾಗ್ತದೆ. ಅದೇನೋ 180 ಡೇಸಲ್ಲಿ 90 ಡೇಸ್ ಇಲ್ಲಿ ಇರೋದು, ಹಾಗೇನೋ ರೂಲ್ಸ್ ಇದೆ. ಈಸಿಯಾಗಿ ಒಂದು ಟೂರಿಸ್ಟ್ ವೀಸಾ ತಗೊಂಡ್ಬಿಟ್ಟು ಇಲ್ಲಿ ಐದರ್ ಆಸ್ ಎ ಟೂರಿಸ್ಟ್ ನೋಡಿ ಬಂದು ಹೋಗ್ಬೋದು. ಇಲ್ಲಂತಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಮೀಟ್ ಆಗೋದು, ಇಲ್ಲಿ ಒಂದು ಸ್ಟೇ ಅಂದರೆ ಆ ಥರನೂ ಮಾಡ್ಲಿಕ್ಕಾಗ್ತದೆ. ಸೊ ದಟ್ಸ್ ಒನ್ ಮೋರ್ ವೇ ಟು ಕಮ್ ಟು ಜರ್ಮನಿ. ಮತ್ತು ಇಂಟರ್ನ್ಶಿಪ್, ನೀವೀಗ ಮಾಸ್ಟರ್ಸ್ ಥೀಸಿಸ್ ಅಥವಾ ನೀವು ಮಾಸ್ಟರ್ಸಲ್ಲಿ ಇರಬೇಕಾದ್ರೆ ನಿಮಗೇನು ಇಂಟರ್ನ್ಶಿಪ್ಸ್ ಮಾಡಬೇಕು, ಅಥವಾ PhD ಮಾಡಬೇಕಾದ್ರೆ ನಿಮಗೇನೋ ಇಲ್ಲಿ ಇಂಟರ್ನ್ಶಿಪ್ ಮಾಡಬೇಕು, ಆ ಥರ ಇದ್ರೂ ಜರ್ಮನಿಗೆ ಬರಲಿಕ್ಕಾಗ್ತದೆ. ಮತ್ತು ವಾಲಂಟಿಯರ್ ಪ್ರೋಗ್ರಾಮ್ಸ್ ಅಂತ ಇರ್ತದೆ. ಈಗ UN ವಾಲಂಟರಿ ಪ್ರೋಗ್ರಾಮ್ ಸಾಕಷ್ಟಿದೆ, ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆ ಥರ. ಇನ್ನು ವಾಲಂಟಿಯರ್ಸ್ ಆಗಿ ಬರ್ತಿದ್ದೀರಿ ಅಂತಿದ್ರೆ ಅದಕ್ಕೆ ಸಪ್ರೇಟ್ ವೀಸಾ ತಗೊಂಡು ಬರ್ಬೋದು. ಸೊ ಇದು ಮೇಜರ್ ಟೈಪ್ಸ್ ಆಫ್ ವೀಸಾಸ್. ನಾನು ಇನ್ನೊಮ್ಮೆ ಸಮ್ ಅಪ್ ಮಾಡ್ತೇನೆ, ನೋಡ್ಕೊಳ್ಳಿ. ಅಂದರೆ ಸ್ಟೂಡೆಂಟ್ ವೀಸಾದಲ್ಲಿ ಮಾಸ್ಟರ್ಸ್ ಮತ್ತು ಬ್ಯಾಚುಲರ್ಸ್ ಬರ್ತದೆ, ಅದೆಲ್ಲ. ಮತ್ತು ಹೌಸ್ ಬಿಲ್ಡಾಂಗ್ ಅಂತ ಇದೆ, ಅದೆಲ್ಲ ಅಂತಿದ್ರೆ ನಿಮಗೆ ಲ್ಯಾಂಗ್ವೇಜ್ ಕೋರ್ಸಸ್ ವೀಸಾ ಅಂತ ಇದೆ. ಮತ್ತು ಇನ್ನೊಂದು ಬರೋದು ಅಂತಂದರೆ PhD ರಿಸರ್ಚ್ ಕ್ಯಾಟಗರಿಯಲ್ಲಿ ಇನ್ನೊಂದು ವೀಸಾ ಬರ್ತದೆ. ಮತ್ತು ವರ್ಕ್ ವೀಸಾದಲ್ಲಿ ನಿಮಗೆ ಡೈರೆಕ್ಟಾಗಿ ಆಫರ್ ಲೆಟರ್ ಸಿಕ್ಕಿ ಆ ಥರ ಬರ್ಬೋದು. ಅದಿಲ್ಲ ಅಂತಿದ್ರೆ ಆಪರ್ಚುನಿಟಿ ಕಾರ್ಡ್ ಅಂತ, ಅದು ವೀಸಾದಲ್ಲಿ ನಿಮಗೆ ಬರಲಿಕ್ಕಾಗ್ತದೆ ಇಲ್ಲಿ ಬಂದು ವರ್ಕ್ ಮಾಡುವಾಗೆ. ಅದು ಬಿಟ್ಟರೆ ಫ್ರೀಲ್ಯಾನ್ಸ್ ಅಥವಾ ಬಿಸ್ನೆಸ್ ವೀಸಾ, ಮತ್ತೆ ಬರುವಂಥದ್ದು ಫ್ಯಾಮಿಲಿ ಆ್ಯಂಡ್ ರಿಯೂನಿಯನ್ ವೀಸಾ, ಅದಿಲ್ಲ ಅಂತಿದ್ರೆ ಟೂರಿಸ್ಟ್ ವೀಸಾ. ಸೊ ಇದು ಕೆಲವು ವೀಸಾ ಆಪ್ಷನ್ಸ್ ನಿಮಗೆ ಹೇಗೆ ಜರ್ಮನಿಗೆ ಬರಲಿಕ್ಕಾಗ್ತದೆ ಅಂತ. ಹಾಗೆ ದಿನ ಹೋದಾಗೆ ಹೊಸ ಟೈಪ್ಸ್ ಆಫ್ ವೀಸಾ ಸ್ವಲ್ಪ ಈಸಿ ಮಾಡ್ತಿದ್ದಾರೆ, ಹೊಸದಾಗಿ ಬರ್ತಾ ಇದೆ. ಸೊ ಏನಾದ್ರು ಅಪ್ಡೇಟ್ಸ್ ಇದ್ದರೆ ನಿಮಗೆ ನಾನು ಖಂಡಿತ ತಿಳಿಸ್ತೇನೆ. ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.